ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ನಾವು ನೋಡ್ತಾ ಇದ್ದೇವೆ. ಈ ಕೈವಲ್ಯ ಪದ್ಧತಿ ಅಂತ ಅಂದ ತಕ್ಷಣವೇ ಭಾಳಷ್ಟು ಒಂದು ಆನಂದ ಅನ್ನುವಂಥದ್ದು ನೋಡ್ರಿ. ಯಾಕಂದರೆ ಇಂಥ ಒಂದು ನೇರವಾದಂಥ ಮುಕ್ತಿಗೆ ನೇರವಾದಂಥ ಮಾರ್ಗ ಸಿಗುವಂಥದ್ದು ಭಾಳ ಅಪರೂಪ. ಪುಣ್ಯ ಬೇಕು, ಭಾಳ ಹಿಂದಿನ ಜನ್ಮಾಂತರದ ಪುಣ್ಯ ಬೇಕಿದು ಕೇಳ್ಬೇಕಂದ್ರೂ ಕೂಡ. ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ ಆಗುವಂಥದ್ದು ಕೈವಲ್ಯ ಪದ್ಧತಿ. ಅತ್ಯಂತ ದುಃಖ ನಿವೃತ್ತಿ ಆಗುವಂಥದ್ದು ಅತ್ಯಂತ ಪರಮಾನಂದ. ಒಂದು ಸಲ ನಮ್ಮಿಂದ ದುಃಖ ಹೋಯಿತು ಅಂತಂದ್ರೆ ಮತ್ತೆ ತಿರ್ಗ ಬರದೇ ಇರುವಂಥದ್ದು. ಈ ರೀತಿ ಕೈವಲ್ಯ ಪದ್ಧತಿ ಒಳಗೆ ನಿಜಗುಣರು ಭಾಳ ಚಂದ ಹೇಳಿದ್ದಾರೆ. ನಾವಿದನ್ನು ಕೇಳುವಂಥ ಅವಕಾಶ ನಮ್ಗೆ ಸಿಕ್ಕದಂದ್ರೆ ಭಾಳಷ್ಟು ಧನ್ಯರು. ಮೈತ್ರಿ ದೇವಿಗೆ ಇದನ್ನು ಹೇಳಿದಂಥದ್ದು ಬರೀ ಕೇಳಿದ್ರೇ ಧನ್ಯ ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನಿನ ಸುಕೃತಿ ಪೇಳುವೆನ್ನು ಕೇಳೋ. ನೋಡ್ರಿ ಎಷ್ಟು ಚಂದ. ಮತ್ತೆ ಹೇಳ್ತಾರೆ ಅವರು, ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರು ಉಂಟಂತ ಹೇಳಿದ್ದಾರೆ ನೋಡ್ರಿ ಅವರು. ಈ ವಿಶ್ವದೊಳಗೆ ಅಂತ ಹೇಳ್ಯಾರಂತಂದಾಗ ಮತ್ತು ನಾವು ಎಂಥ ದೊಡ್ಡ ಕೆಲಸ ಮಾಡ್ಕೊಳಕತ್ತೀವಿ ಈಗ. ಅದರಿಂದ ನೀ ಧನ್ಯ ಇದೆ, ಅದರಿಂದ ನೀ ಕೃತಾರ್ಥ ಇದೆ, ನೀನು ಅದರಿಂದ ನಿನಗೆ ಇಲ್ಲಿ ಹೇಳ್ತೀನಿ ಕೇಳು. ಪದಪಿಂದ ಅದ್ವೈತ ವಿಷಯವನ್ನು ಅಂತ ಹೇಳಿದ. ಅದರಿಂದ ಧನ್ಯ ನೀನು, ಅದರಿಂದ ಕೃತಾರ್ಥ, ಅದರಿಂದ ನೀನಿಲ್ಲೇ ಕೃತಕೃತ್ಯ, ಅದರಿಂದ ನಿನಗೆ ಪೇಳುವೆನ್ನು ಕೇಳು ಮೈತ್ರಿ ಪದಪಿಂದ ಅದ್ವೈತ ವಿಷಯವನ್ನು. ಮತ್ತು ಹೆಂಗೆ ಕೇಳಬೇಕು ಅದಕ್ಕೂ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ ಅವರು. ಕಾಟಾಚಾರಕ್ಕೆ ಅವ್ರು ಕೇಳಕತ್ತಾರೆ ಇವ್ರು ಕೇಳಕತ್ತಾರೆ ಅಂತಲ್ಲ, ಕಾಟಾಚಾರಕ್ಕೆ ಕೇಳ್ತೀನಿ ಅಂತ ಅಲ್ಲ, ಇದು ಟೈಮ್ ಪಾಸ್ ಮಾಡ್ತೀನಂತ ಕೇಳ್ತೀನಿ ಅನ್ನುವಂಥದ್ದಲ್ಲ. ಹೆಂಗೆ ಕೇಳಬೇಕು? ನೆರೆ ಕೇಳು, ಚೆನ್ನಾಗಿ ಕೇಳು, ಮನಸ್ಸಿಟ್ಟು ಕೇಳು. ನೆರೆ ಕೇಳು, ಕೇಳಿದದನ್ನು ಅರಿ. ಅವ್ರು ಏನು ಹೇಳ್ತಾ ಇದ್ದಾರೆ ಸದ್ಗುರುಗಳು, ಏನು ಒಂದು ದಿವಸ ಪ್ರವಚನ ಕೇಳಕತ್ತೀನಿ ರೀ ದಿವಸ ಅಂತೇಳಿ ಪ್ರವಚನದ ವಿಷಯಗಳು ಪ್ರವಚನಕ್ಕೆ ಬಿಡುವಂಗಿಲ್ಲದು. ಇದ್ರಾಗ ಬರುವಂಥ ವಿಚಾರಗಳು ಒಂದು ಗುಳಿಗೆಗಳಿದ್ದಂಗೆ ಇವು ಅವು ನಾವು ನುಂಗಬೇಕು. ನುಂಗಿದ್ರೆ ನಮ್ಗೆ ಆರಾಮಾಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ ಇವು. ಅದಕ್ಕೆ ಈ ವಿಚಾರಗಳನ್ನು ನಾವು ಮನನ ಮಾಡುವಂಥದ್ದು, ಅದಕ್ಕೆ ತಿಳ್ಕೊಳ್ಳುವಂಥದ್ದು. ನೆರೆ ಕೇಳು, ಕೇಳಿದನ್ನು ಅರಿದುದು ನಮ್ಮೆ ಮರೆಯದಿರು. ಏನು ತಿಳ್ಕೊಂಡಿದೆ ಅದನ್ನು ಯಾವತ್ತೂ ಮರಿಲಿಕ್ಕೆ ಹೋಗಬೇಡ, ಪದೇ 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 ಮೆಲಕ್ಕೆ ಹಾಕು. ಗುರು ಪೇಳದ ತೆರೆದಳು ತೊರೆ ವಿಷಯವನ್ನು ತೊರೆದು ನೀರು ವಿಷಯದಳು ಕರಿಗೊಂಡು ನಿಲೆನೇನೆ ಸುಖಿಯಪ್ಪೇ. ಹಿಂಗೆ ಹೋದಾಗ ನೀನು ನಿಜವಾಗಿ ಆನಂದ ಆಗ್ತದೆ ನೋಡಿ, ನಿನಗೆ ಸದಾಕಾಲ ಆನಂದವಾಗಿ ಇರ್ತಿ ಅಂತನ್ನುವಂಥ ಒಂದು ಮಾರ್ಗವನ್ನು ಹೇಳ್ತಾ ಇದ್ದಾರೆ ಅವರು. ಈಗ ಈ ಶಿಷ್ಯನಾದಂಥ ಭಕ್ತನಾದಂಥ ಪರಮಾತ್ಮನನ್ನು ಕೇಳ್ಕೊಳ್ತಾ ಇದ್ದಾನೆ. ಏನು ಕೇಳ್ಕೊಳ್ತಾ ಇದ್ದಾನೆ? 19ನೇ ಪದ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾಚರ್ಯ ಸ್ಥಳದ 19ನೆಯ ಪದ, ಈ ಕೊನೆಯ ನುಡಿಗಳನ್ನು ನಾವು ನೋಡಬೇಕಾಗ್ತದೆ. ಬೇಡುವೆನು ಅಭಾವ ನಿಮ್ಮನ್ನು ಭವಭವದೊಳು ಮಾಡ್ಯಾನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಹೇಳ್ತಾರೆ. ಮಹಾತ್ಮರಿಗೆ ಗೊತ್ತಾಗ್ಬಿಟ್ಟದು ನೋಡ್ರಿ. ಅವ್ರು ಏನು ಕೇಳಿದರು? ಭೋಗದ ವಸ್ತುಗಳನ್ನು ಕೇಳಿದ್ರ, ಇಹಲೋಕದಲ್ಲಿ ನಮ್ಗೆ ಆನಂದ ಕೊಡಂತ ಕೇಳಿದ್ರ, ಪರಲೋಕದಲ್ಲಿ ನಮ್ಮ ಸ್ವರ್ಗಾದಿ ಭೋಗವನ್ನು ಕೊಡಂತ ಕೇಳಿದ್ರ, ಏನು ಕೇಳಿದ್ರು ಹೇಳ್ರಿ ಅವರು?
ಅವ್ರಿಗೆ ಆವಾಗ ಗೊತ್ತಾಗ್ಬಿಡ್ತವ್ರಿಗೆ ಏನು ಇಹಲೋಕದ ಆನಂದಗಳು ಸುಖ ಕೊಡುವಂಥವಲ್ಲ, ಪರಲೋಕದ ಆನಂದಗಳು ಸುಖ ಕೊಡುವಂಥದ್ದಲ್ಲ. ಅದಕ್ಕೆ ನನಗೆ ಇವು ಯಾವ ಬೇಡ. ಇಹಲೋಕದಲ್ಲಿರುವಂಥದ್ದು ಕೂಡ ಯಾವುದು ಸುಖ ಕೊಡುವಂಥದ್ದಲ್ಲ. ಇದು ಬರೀ ಕಣ್ಣಿಗೆ ಸುಖ ತೋರಿದಂಗೆ ಆಗ್ತದೆ, ಆದ್ರೆ ಭಾಳಷ್ಟು ದುಃಖದಿಂದ ಕೂಡಿದಂಥವು. ಅದಕ್ಕೆ ಏನು ಹೇಳ್ತಾರೆ, ವಿಷ ಮಿಶ್ರಿತವಾದಂಥದ್ದಿದು ಊಟ. ನಾವು ಇಹಲೋಕದಲ್ಲಿ ಏನು ಭೋಗಿಸ್ತೀವಲ್ಲ, ಭೋಗದ ಸಾಮಾನುಗಳೇನು ಅದಾವಲ್ಲ, ಈ ವಸ್ತುಗಳು ಅದಾವಲ್ಲ, ಇವು ಹೆಂಗೆ ಅದಾವಂದ್ರೆ ವಿಷ ಮಿಶ್ರಿತವಾದಂಥ ವಸ್ತುಗಳಿವು. ಮತ್ತು ವಿಷದಿಂದ ಕೂಡಿದಂಥ ಒಂದು ಊಟ ನಾವು ಮೃಷ್ಟಾನ್ನ ಭೋಜನ ಆದಂದ್ರೆ ಕೂಡ ಹೋಗಿ ಊಟ ಮಾಡ್ತೀವೇನು ನಾವು? ಯಾಕಂದ್ರೆ ಅದ್ರಾಗ ವಿಷ ಮಿಶ್ರ ಆಗ್ಯದ ಅಂತ ಕೇಳಿದ ಮೇಲೆ ನಾವು ಬೇಕಾದಷ್ಟು ಯಾರಾದ್ರೂ ಮನ್ಯಾಗ ನೋಡ್ರಿ, ಎಲ್ಲೋ ಒಂದು ಫಂಕ್ಷನ್ ಅದ, ಮನ್ಯಾಗ ಹೋಗ್ತೀವಿ, ಮಧ್ಯಾಹ್ನ ಊಟಕ್ಕೆ ಕೇಳಿದಾರಪ್ಪ ಮೃಷ್ಟಾನ್ನ ಭೋಜನ ಅದ, ನಾವು ಹೋಗ್ತೀವಿ ಅಂದಾಗ ಮನ್ಯಾಗ ಎಷ್ಟು ಮಂದಿ ಬೇಡ ಅಂದ್ರೂ ಕೂಡ ಇಲ್ಲ ಅವ್ರು ಹೇಳ್ಯಾರ್ರಿ ಹೋಗಿ ಬರಬೇಕು ಅಂತ ನಾವೆಲ್ಲ ರೆಡಿ ಆಗ್ತೀವಿ. ಅವಾಗ ಯಾರು ಹೇಳಿದ್ರು ಕೇಳಂಗಿಲ್ಲ, ಆಯಿತಾ. ದಾರಿಯಲ್ಲಿ ಬರಬೇಕಾದಾಗ ಒಂದಿಬ್ಬರು ಬಂದರು, ಇಲ್ಲರಿ ಮೃಷ್ಟಾನ್ನ ಭೋಜನ ಐತೆ ಅಲ್ಲಿ, ಆದ್ರೆ ಅದ್ರಾಗ ಸ್ವಲ್ಪ ವಿಷ ಮಿಶ್ರಿತ ಅದ ಅಂತ ಹೇಳಿದಾಗ ನಾವು ಮುಂದಕ್ಕೆ ಹೋಗ್ತೀವೇನೋ, ವಾಪಸ್ ಬರ್ತೀವಿ. ಎಷ್ಟು ಮಂದಿ ಅದು ಏನಾಗಲ್ಲ ತೊಗೊಳ್ರಿ, ಒಂದು ಸ್ವಲ್ಪ ಅದು ಏನು ಮೈಗೆ ಹತ್ತಂಗಿಲ್ಲ, ಏನಿಲ್ಲ ನಡ್ರಿ ಏನಾಗಂಗಿಲ್ಲ ಅಂದ್ರೂ ಕೂಡ ಹೋಗಂಗಿಲ್ಲ ಅಂತೇಳಿ ತಿರುಗಾಬಿಡ್ತದೆ, ಹಿಂದಕ್ಕೆ ತಿರುಗ್ತದೆ ಮನಸ್ಸು ಅಲ್ಲ. ಅದ್ರಂಗೆ ಇಲ್ಲಿ ಕೂಡ ಎಷ್ಟು ಮಂದಿ ಹೋಗಂಬಂದ್ರು ಕೂಡ ಹೋಗಂಗಿಲ್ಲ. ಅದು ಇಲ್ಲಿ ನಮ್ಮ ಭೋಗದ ಏನು ಲೋಕದಲ್ಲಿ ಭೋಗದ ವಸ್ತುಗಳು ಅದಾವ, ಇವೆಲ್ಲ ಹೆಂಗದಾವಂದ್ರೆ ವಿಷ ಮಿಶ್ರಿತವಾಗಿರುವಂಥದ್ದು. ಮತ್ತು ಈ ಭೋಗದ ಹಿಂದೆ ನಾವು ಬಿದ್ದಿದ್ದೀವಲ್ಲ, ಇದರಿಂದ ಸುಖ ಅದನ್ನು ಮಾಡಬೇಕು ಅಂತೇಳಿ ಮನಸ್ಸು 99% ಆ ವಿಷಯಗಳಲ್ಲೇ ಮನಸ್ಸಿಟ್ಕೊಂಡು ಅದರಲ್ಲೇ ಸುಖ ಅದಂತ ಹೋಗ್ತೀವಲ್ಲ, ನಾವು ದಿನ ಒಂದಿಷ್ಟು ವಿಷ ತಿಂದಂಗೆ, ಅದು ಪಾಯ್ಸನ್ ತಿಂದಂಗೆ. ಅದು ಮತ್ತು ತಿಂದರೆ ವಿಷ ತಿಂದರೆ ಬದುಕ್ತಾರೇನು ಅಂದ್ರೆ ಸ್ಲೋ ಪಾಯ್ಸನ್ ಅಂತಾರೆ. ಇದು ಸ್ಲೋ ಪಾಯ್ಸನ್ ಇದ್ದಂಗೆ. ಇದು ಅದೇನು ಮಾಡ್ತದಪ್ಪ ಅಂತಾರೆ, ನಿನಗೆ ಕೊನೆಗೆ ಸಾಯಿನೇ ಹೊಡಿತದ. ಅದು ಸ್ವಲ್ಪ ಮ್ಯೂಟ್ ಮಾಡಿರಿ, ಯಾರು ತೆಗೆದದ್ದು. ಏನಾಗ್ತದೆ ಅಂತಂದ್ರೆ ಅದೇನು ಮಾಡ್ತದೆ, ಕೊನೆಗೆ ನಿನ್ನನ್ನು ಸಾಯಿನೇ ಹೊಡಿತದೆ. ಹಾಗಾಗಿ ಭೋಗದ ವಸ್ತುಗಳನ್ನು, ಏನು ಲೋಕದ ಆನಂದ ಸುಖಗಳನ್ನು, ಪರಲೋಕದ ಸುಖವನ್ನು ಕೇಳಲಿಲ್ಲ ಮಹಾತ್ಮರು. ಅವ್ರು ಏನು ಕೇಳಿದ್ರು, ಬೇಡವೇನು ಅಭಾವ ಪರಮಾತ್ಮ, ಪರಮಾತ್ಮನೇ ನಾನು ನೀನು ಬೇಡ ಅನ್ನಂಗಿಲ್ಲಪ್ಪ, ಎಷ್ಟೇ ಜನ್ಮಗಳನ್ನು ನನ್ನ ಹುಟ್ಟಲಿ, ನಾ ಬೇಡ ಅನ್ನಂಗಿಲ್ಲ, ಅದ್ರಾಗ ನನಗೆ ಒಲಿದು ಸುಗುಣ ಸದ್ಗುಣಗಳನ್ನೇ ನನಗೆ ದಯಪಾಲಿಸು ಅಂತ ಎಷ್ಟು ಕೇಳ್ಕೊಳ್ತಾ ಇದ್ದಾರೆ ಅವರು. ಅದ್ರಾಗ ಇನ್ನೂ ಕೆಲವೊಂದು ವಿಚಾರಗಳನ್ನು ನಾವು ನೋಡೋಣ, ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈಗ ನಾವು 3ನೇ ನುಡಿಯನ್ನು ನೋಡೋಣ. ಏನು ಹೇಳ್ತಾ ಇದ್ದಾರೆ, ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಹಿತವಚನವೇ ತೊಡವೆನಿಪ ದಾನವನು ಶ್ರುತಿ ಬೋಧನೆಯೋಳು ಉಪರತಿ ಇಲ್ಲದಿಹುದನು ನುತವೆತ್ತ ಕೈ ಸಾರುತಿಹ ಮನೋರಥವನು ಬೇಡುವೆನು ಅಭವ ನಿಮ್ಮನ್ನು ಭವಭವದೊಳಗೇನು ಒಲಿದು ಮಾಡು ಸುಗುಣ ಸಂತತಿಯನೆಂತು ಅನ್ನುವಂಥದ್ದು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ಬೇಡುವೆನು ಅಭವ ನಿಮ್ಮನ್ನು ಭವಭವದೊಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಅಂತ ಅವರು ಕೇಳಿಕೊಳ್ತಾ ಇದ್ದಾರೆ. ವಿತರಣದೊಡನೆ ಭೋಗಿಸುವ ಅರ್ಥದೊದವನು ಅಂದರೆ ವಿತರಣ ಅಂದ್ರೆ ಉದಾರತ್ವ ಭಾವ ಕೊಡುವಂಥದ್ದು. ಭೋಗಿಸುವ ಅಂದ್ರೆ ನಾವು ಅದನ್ನು ಉಪಭೋಗ ಮಾಡುವಂಥದ್ದು. ಅರ್ಥದ ಅಂದ್ರೆ ಈ ಸುಖ ಅಂದರೆ ಸಂಪತ್ತು, ಆಸ್ತಿ ಸಂಪತ್ತು, ದ್ರವ್ಯ, ಇದೆಲ್ಲ ಪ್ರಾಪ್ತಿ ಆಗುವಂಥದ್ದು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ವಿತರಣದೊಡನೆ ಭೋಗಿಸುವ ಅರ್ಥದೋದವನು ಅಂದ್ರೆ ಭಾಳಷ್ಟು ಉದಾರ ಭಾವದಿಂದ ಭೋಗಿಸುವ ಈ ದ್ರವ್ಯದ ಪ್ರಾಪ್ತಿ. ಯಾಕಂದ್ರೆ ಹೇಳ್ತಾರೆ ಅವರು, ಪರಮಾತ್ಮ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನನಗೆಲ್ಲ ಈ ಭೋಗದ ವಸ್ತುಗಳನ್ನು, ಸಂಪತ್ತು, ಶ್ರೀಮಂತಿಕೆ ಎಲ್ಲ ಕೊಡು. ಯಾಕೆ ಬಾರದು ಬಪ್ಪದು ತಪ್ಪದು, ಅವು ಬಂದೇ ಬರ್ತಾವೆ, ಅದು ನಾನು ಬೇಡ ಅನ್ನಂಗಿಲ್ಲ. ಆದ್ರೆ ಅದ್ರ ಜೊತೆ ನನಗೇನು ಕೊಡಪ್ಪ ಅಂದ್ರೆ ಉದಾರತ್ವ ಭಾವ ಕೊಡು ನನಗೆ. ಮತ್ತು ಯಾಕಂತಂದ್ರೆ ಆ ಸಾಧು, ಯಾಕಂದ್ರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ ಅಂತ ಹೇಳ್ತಾರೆ.
ನನಗೆ ಎಷ್ಟೇ ಒಂದು ಸಂಪತ್ತು ದ್ರವ್ಯ ಏನು ಬಂದರೂ ಕೂಡ ಅದ್ರ ಜೊತೆ ನನಗೆ ದಾನ ಧರ್ಮ ಸಾಧು ಸತ್ಪುರುಷರಿಗೆ ಕೊಡುವಂಥದ್ದನ್ನು ಇದನ್ನು ಕೊಡು ಅಂತ ಹೇಳ್ತಾರೆ. ನೋಡಿರಿ, ಎಷ್ಟೋ ಜನರಿಗೆ ಈ ಭಾವ ಇರ್ತದೆ ಅನ್ನೋದ್ರೆ ಈ ಭಾವನ ಕೇಳ್ಕೊತಾ ಇದ್ದಾರೆ. ಅದಕ್ಕೆ ಈ ಸದ್ಗುಣಗಳು ಬರಬೇಕಾದ್ರೆ ಸಾಮಾನ್ಯ ಎಲ್ಲ ಕೋಟ್ಯಾಧಿಪತಿ ಇರ್ತಾರಂದ್ರೆ ಇವತ್ತು ಯಾರೇನು ಕೈ ಎತ್ತಿ ಕೊಡ್ತಾರೇನ್ರಿ ಅವರು? ಎಲ್ಲರಿಗೆ ಕೊಡುವಂಥ ಮನಸ್ಸು ಇರ್ತದನ? ಎಲ್ಲೋ ಒಬ್ರಿಗೆ ಇರ್ತದೆ. ಅದನ್ನು ಪುಣ್ಯದ ಫಲದಿಂದನೇ ಕೊಡಬೇಕು ಅನ್ನುವಂಥ ಉದಾರತ್ವ ಬರುವಂಥದ್ದು. ಇಲ್ಲಾಂದ್ರೆ ನನಗೇ ಬೇಕು, ನಮ್ಗೆ ಬೇಕಂತ ಇಟ್ಟು ಮನ್ಯಾಗ ಹೆಂಡ್ತಿ ಮಕ್ಳಿಗೂ ಕೊಡ್ಲಾರ್ದಂಥವ್ರು ಭಾಳ ಜನ ಅದಾರ. ಇಟ್ಟು ಸತ್ತೋದ ಮೇಲೆ ಎಷ್ಟೋ ಜನರಿಗೆ ನಮ್ಮ ಅಪ್ಪ ಇಷ್ಟು ರೊಕ್ಕ ಇಟ್ಟನಂತ ಗೊತ್ತಾಗಿರ್ತದೆ. ಅಲ್ಲಿ ತನಕ ಗೊತ್ತಿರಂಗಿಲ್ಲ. ಅವು ಇಟ್ಟು ಕೊನೆಗೆ ಹೆಂಗಾಗಿ ಹೋಗ್ತಾರಂತಂದ್ರೆ ಯಾವುದಕ್ಕೂ ಬರಲ್ಲ ನೋಡ್ರಿ. ಆ ಸ್ಥಿತಿಯಲ್ಲಿ ಆ ಭಾವದಲ್ಲಿ ಹೋಗಿಬಿಡ್ತಾರೆ. ಕೊನೆಗೆ ಅವರು ಏನೇನು ಆಗಿ ಹುಟ್ಟುತ್ತಾರೆ ಅನ್ನುವಂಥದ್ದು ಕೆಲವು ಮಹಾತ್ಮರು ಹೇಳ್ತಾರೆ. ಹೆಗ್ಗಣಗಳು ಆಗಿ ಹುಟ್ಟುತ್ತಾರಂತ, ನೆಲ ಆಗಿಲ್ತಾರಂತ. ಸಂಪತ್ತು ಇಟ್ಟಾಗ ಅವು ಹೆಂಗೆ ತೆಗಿತಾವ ಆ ರೀತಿಯಾಗಿ ಹುಟ್ಟುತ್ತಾರಂತ ಹೇಳ್ತಿದ್ರು ಗುರುಗಳು. ಹಾಗಾಗಿ ಇಲ್ಲಿ ಕೂಡ ಎಷ್ಟೇ ನಮ್ಗೆ ಸಂಪತ್ತು ಐತೆಪ್ಪ, ದ್ರವ್ಯ ಐತೆ, ದುಡ್ಡು ಐತೆ, ಇದೆಲ್ಲ ಐತೆ ಅಂದ್ರೆ ಕೊಡುವಂಥ ಭಾವ ಬರ್ತದೇನೋ ಅಂದ್ರೆ ಬರೋಂಗಿಲ್ಲ. ಅದಕ್ಕೆ ಆ ಥರ ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು. ದಾನ ಧರ್ಮ ಮಾಡುವಂಥ ಉದಾರತ್ವ ನೀ ಕೊಡಲಿಲ್ಲ ಅಂದ್ರೆ ನೀನು ಎಲ್ಲಿ ಕ್ಷೇತ್ರ ನೋಡೋಕ್ಕೆ ಹೋಗ್ತೀನಿ ನೀನು? ಆಗ್ತದೇನೋ ಅಂದ್ರೆ ಆಗಂಗಿಲ್ಲ. ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು. ದಾನ ಧರ್ಮನೇ ಮೂಲ ಇರುವಂಥದ್ದು. ಹೌದಾ? ಪುಣ್ಯದ ಕೆಲಸ ಅದನ್ನೇ ಮಾಡಲಿಲ್ಲ ಅಂದ್ರೆ ನೀ ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕಾರ ಹೆಂಗಾಗ್ತದೆ ನಿನಗೆ? ಅಲ್ಲಿ ಹೋದ್ರೂ ಕೂಡ ಮತ್ತೆ ತಿರ್ಗಾ ನಿನಗೆ ಸದ್ವಿಚಾರ ಕೇಳೋಕ್ಕಾಗ್ತದೆ ನಿನ್ನ ಕಿವಿಗಳು ಅಂದ್ರೆ ಅದನ್ನು ಕೇಳೋಕ್ಕಾಗಿಲ್ಲ. ಯಾಕಂದ್ರೆ ಮೂಲನೇ ತಪ್ಪಿ ಹೋಗ್ಯದಲ್ಲಿ. ಆ ಸದ್ವಿಚಾರಗಳು ನಿನ್ನ ಕಿವಿಗೆ ಬೀಳ್ತಾವೇನು, ಕೇಳ್ತೀಯನ್ನೋದ್ರೆ ಕೇಳೋಕ್ಕೆ ನಿನಗೆ ಮನಸ್ಸು ಬರೋಂಗಿಲ್ಲ. ಒಂದಕ್ಕೊಂದು ಲಿಂಕ್ ಇರ್ತಾವೆ. ಅದು ಕೇಳಕ್ಕೆ ಮನಸ್ಸು ಬರಲಿಲ್ಲ ಅಂತಂದ್ರೆ ನಿನಗೆ ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಮತ್ತು ನಿನ್ನ ಬಾಯಿಂದ ಒಳ್ಳೆ ನುಡಿಗಳು ಹೆಂಗೆ ಬರ್ತಾವ? ಅದಕ್ಕೆ ಕೊನೆಗಾಲದಲ್ಲಿ ಶಿವನಕ್ಕೂ ಕೂಡ ನಿನ್ನ ಬಾಯಿಗೆ ಬರೋಂಗಿಲ್ಲ. ಅದು ಅಂತ ಹಂಗೆ ಐತದು ಇರೋದು. ಗೂಢಾರ್ಥ ಇರುವಂಥದ್ದು ಹಿಂಗೆ ಐತೆ. ಶಿವನಕ್ಕೂ ಕೂಡ ನಿನಗೆ ಬಾಯಿಗೆ ಬರೋಂಗಿಲ್ಲ ಸಾಯುವಾಗ. ಇದನ್ನು ಮಾಡ್ಕೊಳ್ದೆ, ಇದು ಗುರುವಾಕ್ಯ ಕೇಳದೆ ಇದ್ದಾಗ, ಈ ದಾನ ಧರ್ಮ ಇವೆಲ್ಲ ಮಾಡದೇ ಇದ್ದಾಗ, ಪುಣ್ಯದ ಕೆಲಸಗಳನ್ನು ಮಾಡದೇ ಇದ್ದಾಗ, ನಿನ್ನ ಮನಸ್ಸು ಉದಾರತ್ವ ಭಾವ ಇರದೇ ಇದ್ದಾಗ ಇವ್ಯಾವ ನಿನಗೆ ಸಾಧ್ಯ ಆಗಂಗಿಲ್ಲ. ಹೇಳ್ತಾರಲ್ಲ ಪುರಂದರದಾಸರದ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಶ್ರೀನಿವಾಸ್ ನಾಯ್ಕ್ ಅವ್ರ ಹೆಸರು, ಮೊದಲನೇ ಹೆಸರು. ಇದೇ ಬಳ್ಳಾರಿ ಅಲ್ಲಿ ಹಂಪಿ, ಅಲ್ಲಿ ಮುತ್ತು ರತ್ನ ಸೇರಿನಾಗಿಟ್ಟು ಅಳಿತಿದ್ರು ಅವರು. ಅಷ್ಟೊಂದು ಅಗರ್ಭ ಶ್ರೀಮಂತರು ಅವರು. ಪುರಂದರದಾಸ ಭಾಳ ಅಗರ್ಭ ಶ್ರೀಮಂತರು ಅವರು. ನೋಡ್ರಿ, ಆ ಭಗವಂತ ಯಾವ ರೀತಿ ಪರೀಕ್ಷೆ ಮಾಡೋಕ್ಕೆ ಬರ್ತಾನಂತ ಹೇಳೋಕ್ಕಾಗಂಗಿಲ್ಲ. ಏನು ಕೃಷ್ಣ ಅಂದಗಳನ್ನೇ ಅದೇ ವೇಷ ಹಾಕ್ಕೊಂಡು ಕೃಷ್ಣ ಮುಂದೆ ಬಂದು ನಿಂತಾಗ ನಾವು ಶ್ರೀಕೃಷ್ಣ ಪರಮಾತ್ಮ ಅಂತೀವಿ. ಪರಮಾತ್ಮ ಅಂದ್ರೆ ತ್ರಿಶೂಲ್ ಹಿಡ್ಕೊಂಡು ಗಂಗೆಯನ್ನು ಧರಿಸ್ಕೊಂಡು ಚಂದ್ರನ ಧರಿಸ್ಕೊಂಡು ಬಂದದಕ್ಕೆ ಪರಮಾತ್ಮ ಅಂತೀವಿ. ಹಂಗನ್ನಕ್ಕಾಗ್ತದಾನೆ? ಇಲ್ಲಿ ಯಾವ ರೂಪದಿಂದ ಬರ್ತಾನೆ ನೀನು ಪರೀಕ್ಷೆ ಮಾಡೋಕ್ಕೆ? ಯಾರಿಗೆ ಗೊತ್ತು? ಮತ್ತು ಅವಾಗ ಇದ್ದರು ಈಗಿಲ್ಲ ಅನ್ಬೇಡ್ರಿ, ಖಂಡಿತ ಅದಾವೆ ಎಲ್ಲ ಶಕ್ತಿಗಳು ಈಗೂ ಅದಾವ. ಅದು ನೀನು ಭಾವಕ್ಕೆ ಬಿಟ್ಟಿದ್ದದು. ನೀವು ಯಾವ ಈ ಮಾರ್ಗದಾಗ ನಾವು ನಡೆ ನುಡಿ ಒಂದು ಇಟ್ಕೊಂಡು ಹೋದಾಗ ಎಲ್ಲ ಅನುಭವಕ್ಕೆ ಬರ್ತಾವ. ನಡೆ ನುಡಿ ಒಂದಿಲ್ಲಾರ್ದವ್ರಿಗೆ ಅನುಭವಕ್ಕೆ ಬರೋಂಗಿಲ್ಲ. ಅರ್ಥ ಆಯ್ತಲ್ಲ? ದೇವ್ರನ್ನ ತೋರಿಸು ಅಂತಂದ್ರೆ ಹೆಂಗೆ ತೋರ್ಸೋಕ್ಕಾಗ್ತದ? ನಿನ್ನ ಮನಸ್ಸು, ನಿನ್ನ ಅಂತಃಕರಣ ಪರಿಶುದ್ಧತೆ ಇದ್ದಾಗ ನಿನಗೆ ಅನುಭವಕ್ಕೆ ಬರ್ತದದು. ಈಗ ಕರೆಂಟ್ ಐತಪ್ಪ, ಎಲ್ಲ ಕಡೆ ಬೆಳಕು ಬೀರೋದಂದ್ರೆ ಕರೆಂಟ್ ತೋರ್ಸಂದ್ರೆ ಆಗತ್ತದಂತ ತೋರ್ಸೋಕ್ಕೆ ಆಗಲ್ಲಲ್ಲ? ಹೌದು. ಹಾಲಿನಲ್ಲಿ ತುಪ್ಪ ಐತಪ್ಪ, ತೋರ್ಸಂದ್ರೆ ತೋರ್ಸಕ್ಕೆ ಬರ್ತದೇನ? ಬರೋಂಗಿಲ್ಲ. ಹೂವಿನ ವಾಸನೆ ಸುಗಂಧ ನಮ್ಮ ಮೂಗಿಗೆ ಬಡಿತಾ ಇದೆ, ಅದು ಹೂವಿನ ವಾಸನೆ ತೋರ್ಸಪ್ಪ ಅಂತಂದ್ರೆ ತೋರ್ಸಕ್ಕೆ ಬರ್ತದೇನ? ಇಲ್ಲಲ್ಲ. ಅದ್ರಂಗೆ ಭಗವಂತನ ಇರುವಿಕೆ, ನಿನ್ನ ಅಂತಃಕರಣ, ನಿನ್ನ ಮನಸ್ಸು ಎಷ್ಟು ಪರಿಶುದ್ಧತೆ ಆಗ್ತದೆ ಅವಾಗ ಅನುಭವಕ್ಕೆ ಬರ್ತದೆ. ಇಲ್ಲರಿ ಅವಾಗಿನ ಕಾಲಕ್ಕಿತ್ರಿ ಈಗೇನು ಕಾಲಕ್ಕೆ ರೀ, ಈಗೆಲ್ಲ ಭಾಳ ಹೈಫೈ ಆಗ್ಯದ್ರಿ ಜೀವನ. ಹಂಗೆ ಅಲ್ಲ ಅದು. ಆವಾಗೂ ಹಿಂಗೆ ಇದೇ ಶಕ್ತಿಗಳು ಅವಾಗೂ ಇದ್ದವು, ಈಗೂ ಅದಾವ. ಆದ್ರೆ ನಿನಗೆ ಬಿಟ್ಟದ್ದು, ನೀನು ಹೆಂಗೆ ಅನುಭವಕ್ಕೆ ತೊಗೊಳ್ತಿದ್ದೆ ನಿನಗೆ ಬಿಟ್ಟದ್ದು. ನೀನು ಹೆಂಗೆ ಎಷ್ಟು ಮತ್ತು ಶ್ರದ್ಧೆ, ವಿಶ್ವಾಸ, ನಂಬಿಕೆಯಿಂದ ತೊಗೊಳ್ತಿದ್ದೆ, ಖಂಡಿತ ನಿನಗೆ ಆವಾಗ ಅವ್ರಿಗಾದಂಥ ಅನುಭವ ನಿನಗೂ ಆಗ್ತದೆ. ಈಗ ಆಗಂಗಿಲ್ಲ ಅಂತಲ್ಲ, ಹಾಗೆ ಆಗ್ತದೆ. ಆವಾಗ ಒಬ್ಬತ್ತು ಬಂದ, ನನಗೆ ಭಾಳ ತ್ರಾಸ ಐತಿ, ಮನ್ಯಾಗ ಕಷ್ಟ ಐತೆ, ಅದಕ್ಕೆ ನನಗೊಂದು ಸ್ವಲ್ಪ ದುಡ್ಡು ಕೊಡು ಅಂತ ಕೇಳಿದಾತ.
ಒಬ್ಬ ವ್ಯಕ್ತಿ ಪಾಪ ಬಡತನದಲ್ಲಿಂದ ಬಂದು ಕೇಳಿದ. ಆತಂದೆ ದೂರ ಸರಿ ಯಾಕೆ ಬಂದಿದೆ, ಇಲ್ಲ ಕೊಡಂಗಿಲ್ಲ, ಒಂದು ಪೈಸಾ ಕೊಡಂಗಿಲ್ಲ, ನಡಿ ಅಂತ ಕಳಿಸಿಬಿಟ್ಟ. ಏನು ಮಾಡಬೇಕು ತೋಚಲಿಲ್ಲ ಆತಗ. ಈ ಪುರಂದರದಾಸರ ಈ ಶ್ರೀನಿವಾಸ ನಾಯ್ಕ ಅದನ್ನಲ್ಲ, ಅದನ್ನ ಹೆಂಡತಿ ಬೆಲೆ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು ಆತ ಏನು ಬೇಡದ ಸೀದಾ ಆತನ ಹೆಂಡತಿ ಬೆಲ್ಲಿಗೆ ಹೋದ. ಭಾಳ ಜಿಪಣ ಐತ ಪುರಂದರದಾಸರ ಹೆಂಗಿದ್ದ, ಭಾಳ ಜಿಪಣ. ಶ್ರೀನಿವಾಸ ನಾಯ್ಕ ಭಾಳ ಜಿಪಣ. ಆಮೇಲೆ ಹೆಂಡ್ತಿ ಹತ್ರ ಹೋದ. ಹೆಂಡ್ತಿ ಬೆಲೆ ದುಡ್ಡು ಕಾಸು ಅದು ಏನು ಕೊಡ್ತಿರ್ಲಿಲ್ಲ ಆತ, ತನ್ನ ಹತ್ರನೇ ಭದ್ರವಾಗಿ ಪೆಟ್ಟಿಗೆ ಒಳಗೆ ಇಟ್ಕೊಳತ್ತ. ಹೆಂಡ್ತಿ ಬೆಲ್ಲಿ ಹೋಗಿ ಈ ವ್ಯಕ್ತಿ ಹೋಗಿ ಕೇಳ್ದ, ಅಮ್ಮ ಮನ್ಯಾಗ ಭಾಳ ತ್ರಾಸು ಐತಿ ನನಗೆ, ಏನಾರ ಒಂದು ಸ್ವಲ್ಪ ದುಡ್ಡು ಸಹಾಯ ಮಾಡಿರಿ ನನಗೆ ಅಂತ ಕೇಳಿದಗಳನ್ನೇ ಆಕೆ ಅಂದಳು, ಭಾಳಷ್ಟು ಕಷ್ಟ ಆಗ್ಯದ ಆತಗ, ಏನಾದರೂ ನನ್ನಿಂದ ಹೆಲ್ಪ್ ಆಗಬೇಕಲ್ಲ, ಸಹಾಯ ಮಾಡಬೇಕಲ್ಲ ಅಂತೇಳಿ ಆಕೆ ಎಲ್ಲ ನೋಡ್ತಾಳೆ. ಏನೊಂದು ಇರೋಂಗಿಲ್ಲ, ಒಂದು ಪೈಸೆ ಇರೋಂಗಿಲ್ಲ. ಆವಾಗ ತನ್ನ ಮೂಗಿನಲ್ಲಿರುವಂಥ ಒಂದು ನತ್ತು ವಜ್ರದಿರ್ತದೆ, ತಳ ಹೊಳಿತಿರ್ತದೆ. ನನಗಿರ್ಬೋದು ಇದು ಒಂದೇ ನತ್ತೈತೆ, ಇದನ್ನೇ ಕೊಡ್ತೀನಿ ನಿಮಗೆ ಬಿಚ್ಚಿ, ಇದನ್ನು ಮಾರ್ಕೊಡ್ಬೇಕಾದ್ರೆ ನೀವು ದುಡ್ಡು ತೊಗೊಳ್ರಿ ಅಂತಂದಳು. ಆ ನತ್ತನ್ನು ಬಿಚ್ಚಿದಳು, ಅದನ್ನ ಕೈಯಾಗಿ ಇಟ್ಟಳು. ಆತ ಅದೇ ನತ್ತನ್ನು ತೊಗೊಂಡು ಬಂದು ಈ ಶ್ರೀನಿವಾಸ ನಾಯ್ಕನ ಅಂಗಡಿಗೆ ಬಂದು, ನೋಡಪ್ಪ ಇದು ನತ್ತು ತೊಗೊಂಡು ನನಗೆ ದುಡ್ಡು ಕೊಡು ವಜ್ರದದ ಅಂತ ಕೊಟ್ಟಾಗ ಆತ ಅಂತನಾರೆ, ಇದು ನನ್ನ ಹೆಂಡತಿ ಮೂಗಿನಲ್ಲಿರುವಂಥ ನತ್ತು ಐತಲ್ಲ, ಇದು ಸೇಮ್ ಹಂಗೆ ಐತೆ, ಮತ್ತು ಆಕೆ ಏನಾರು ಕೊಟ್ಳನು ಅಂತ ಆತಗೆ ಅನುಮಾನ ಆಯಿತು. ಆ ವ್ಯಕ್ತಿಗಂತ ನೀ ಇಲ್ಲೇ ಕೂತ್ಕೊಳ್ಳಪ್ಪ, ನಾನು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಆ ನತ್ತನ್ನು ಭದ್ರವಾಗಿ ಪೆಟ್ಟಿಗೆ ಒಳಗೆ ಅದನ್ನು ಹಿಟ್ಟು ಕೀ ಹಾಕ್ಕೊಂಡು ಆ ಕೀ ತೊಗೊಂಡು ಆ ವ್ಯಕ್ತಿ ನೀನು ಇಲ್ಲೇ ಕೂಡ ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೋದನು ನೋಡ್ರಿ. ಹೋದಗಳನ್ನೇ ಆಕೆ ಮನೆಗೆ ಅಡುಗೆ ಮಾಡ್ತಿದ್ದಳು. ಸರ ಒಳಗೆ ಹೋಗಿ ಕಾಲಿಟ್ಟ ಕೂಗಿದ ಹೆಂಡತಿಗೆ ಆಕೆ ಬರ್ತೀನಿ ಅಂತ ಅಡುಗೆ ಮನೆಗೆ ಕೆಲಸ ಮಾಡ್ತಿದ್ದಳು. ಆಕೆ ಪಟ್ನ ನೆನಪಂತು, ನನ್ನ ಮೂಗಿನಾಗ ನತ್ತಿಲ್ಲ, ಆತ ನೋಡಿಬಿಟ್ನಂದ್ರೆ ನನ್ನಿನ್ನ ಸಾಯಿ ಹೊಡೆದು ಬಿಡ್ತಾನತ. ಹೆಂಗೆ ಮಾಡೋದಪ್ಪ ಅಂತ ಫುಲ್ ಎದುರಿ ನಡಗಿಬಿಟ್ಲು. ಆವಾಗ ಏನು ಮಾಡಿದಳು, ಇಲ್ಲ ಆತ ನಾನು ನೋಡಿದ್ರೆ ನನಗೆ ಉಳಿಸಂಗಿಲ್ಲ, ಈ ಮುತ್ತೆಲ್ಲದ ನತ್ತೆಲ್ಲದ ಅಂತ ಕೇಳ್ತಾನೆ, ನೀನು ಉಳಿಸಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸತ್ಯ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಆ ಮನ್ಯಾಗ ಇದು ತೊಳೆಯೋದು ಮಾಡೋದು ವಿಷಯ ಪಾಯ್ಸನ್ ಇರ್ತದಲ್ಲ, ಅದನ್ನು ಒಂದು ಬಟ್ಟಲ್ನಲ್ಲಿ ಹಾಕೊಂಡು ಕುಡ್ದ ಬಿಟ್ರಾಯ್ತು, ನಾನು ಇರೋದೇ ಬೇಡ, ಇನ್ನು ಅವ್ನು ನನಗೆ ಇದು ಗುಡ್ಸಂಗಿಲ್ಲ ಅಂತ ಹೇಳಿಬಿಟ್ಟು ಅದರ ಬಟ್ಟಲಿನಲ್ಲಿ ಹಾಕೊಂಡು ಹಿಂಗೆ ಕುಡಿಲಿಕ್ಕೆ ಹೋದಳು. ಟಕ್ಕಂತ ಮುತ್ತು ಆ ಬಟ್ಟಲಿನಲ್ಲಿ ಬಿತ್ತುಗಳೇ ಅವಾಗ ಭಾಳ ಖುಷಿ ಐತೆ ಆಕೆಗೆ. ಅದನ್ನು ಬಟ್ಲನ್ನು ಅಲ್ಲೇ ಇಟ್ಟು ಆ ಮುತ್ತನ್ನು ತೊಗೊಂಡು ಹೋದಗಳೇ, ಎಲ್ಲಿ ನೀನು ಮುತ್ತು ನತ್ತೆಲ್ಲಿ ಅಂತ ಕೇಳಿದ ಮೂಗು ನೋಡಿಬಿಟ್ಟು, ಇಲ್ಲೇ ಐತು ಸ್ವಲ್ಪ ಇದಾಗಿತ್ತು, ಹಿಂಗೆ ಬಿಚ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಆಕೆ ಹಿಂಗೆ ತೋರಿಸಿದ್ರು. ಆವಾಗ ಸಮಾಧಾನ ಆಯಿತು. ಓ ಅಲ್ಲ ನನ್ನ ಹೆಂಡ್ತಿ ಅಲ್ಲಿ ನತ್ತೈತೆ ಅಂತ ಹೇಳಿಬಿಟ್ಟು ಮತ್ತು ಬಡ ತನ್ನ ಅಂಗಡಿಗೆ ಬಂದು ನೋಡ್ತಾನ, ಆ ವ್ಯಕ್ತಿ ಇರಲಿಲ್ಲ ಅಲ್ಲಿ. ಇರಲಿಲ್ಲ. ಭದ್ರವಾಗಿ ಏನು ಪೆಟ್ಟಿಗೆ ಒಳಗೆ ಇಟ್ಟು ಆ ನತ್ತನ್ನು ಇಟ್ಟು ಏನು ಕೀ ಹಾಕಿದ್ನಲ್ಲ ಅದನ್ನು ತೆಗೆದು ಒಳಗಡೆ ನೋಡ್ತಾನೆ, ಆ ನತ್ತು ಕೂಡ ಇರಲಿಲ್ಲ. ಆವಾಗ ಆತಗೆ ಗೊತ್ತಾಯಿತು, ಆಹಾ ಭಗವಂತ ಈ ರೂಪವಾಗಿ ನನ್ನನ್ನು ಪರೀಕ್ಷೆ ಮಾಡಿದೇನು, ನೀವು ಕೂತ್ಕೊಂಡ್ರು ನನಗೆ ಅರಿವಿಗೆ ಬರಲಿಲ್ಲಲ್ಲಪ್ಪ ಅಂತ ಹೇಳಿ ಬಹಳಷ್ಟು ಪಶ್ಚಾತ್ತಾಪ. ಬಂದು ಕೂತರು ಕೂಡ ನನ್ನ ಭಾವ ಎಲ್ಲಿ ಹೋಗಿತ್ತೇನ, ನಾ ಕಂಡು ಹಿಡಿಲಿಲ್ಲ, ನಾನು ಎಷ್ಟು ಮಾಡಿದರೂ ಕೂಡ ವ್ಯರ್ಥ, ಏನು ಮಾಡಿದರೂ ಕೂಡ ನನ್ನ ಜೀವನನೇ ವ್ಯರ್ಥ ಆಯಿತು, ಭಗವಂತ ನನ್ನ ಕಂಡು ಹಿಡಿಲಿಲ್ಲ ಅಂಥೇಳಿ ಅದು ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಪುರಂದರದ ಕೊನೆಗೆ ಭಗವಂತ ಅಂತ ಆತನ ಒಂದು ಸ್ಮರಣೆಯಲ್ಲಿ ಆತ ಹೊಂಟುಬಿಟ್ಟ. ಧನ್ಯ ಆದ ಕೊನೆಗೆ. ಅವ್ರು ಯಾರು? ಪುರಂದರದಾಸರು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಮಾನವ ಶರೀರ ಬಂದುಬಿಟ್ಟದ, ನಮ್ಗೆ ಅನಂತ ರೀತಿಯ ಪ್ರಾರಬ್ಧ ರೀತಿಯಿಂದ ನಮಗೆ ಸುಖನೂ ಬರ್ಬೋದು, ದುಃಖನೂ ಬರ್ಬೋದು. ಹೌದಾ? ಬೇಕಾದ್ರೆ ಶ್ರೀಮಂತಿಕೆ ಕೂಡ ಬರಬಹುದು. ಅದರಲ್ಲಿ ನಾವು ಜಾಣರಾಗಬೇಕು. ಹಲವಾರು ವಿಚಾರಗಳನ್ನ ಭಾಳಷ್ಟು ಚೆಂದ ಹೇಳಿದ್ದಾರೆ. ನೋಡೋಣ, ಎಳೆಯಾಗಿ ಒಂದೊಂದು ವಿಚಾರಗಳು ಕೂಡ ಭಾಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಯಾಕಂದ್ರೆ ಶಿಷ್ಯನಿಗೆ ಬರುವಂಥ ಪ್ರಶ್ನೆ ಏನು, ಅವ್ರಿಗೆ ಸಂಶಯ ಏನು, ಅವ್ರದ್ದು ಅನುಮಾನ ಏನು, ಅದೆಲ್ಲ ನಿಜಗೊಂಡ್ರು ತಿಳ್ಕೊಂಡು ತಮ್ಮ ಒಂದು ಭಾಷೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನಾವೆಲ್ಲ ಇದನ್ನು ಕೇಳ್ತಾ ಇದ್ದೀವಿ, ಧನ್ಯರು. ಮತ್ತು ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.